ರಾಜೀವ ಸಕನಂತೆ ತೇಜದಿ ನವರತ್ನ ರಾಜೀವ ಸಕನಂತೆ ತೇಜದಿ ನವರತ್ನ ತೇಜದಿ ನವರತ್ನ ರಾಜೀವ ಸಕನಂತೆ ರಾಜೀವ ಸಕನಂತೆ ತೇಜದಿ ನವರತ್ನ ರಾಜೀವ
ಧರ್ಮವನ್ನೆಲ್ಲ ಸೆರೆಮನೆಗೆ ಇಟ್ಟು ಮುಂದೆ ಸಾಗಿ ಬಂದೆ. ಯಾಕೆ? ನನಗೆ ಬೇಕಾದವಳು ರತ್ನಾವತಿ, ಅವಳನ್ನು ಪಡೆಯುವುದಕ್ಕಾಗಿ. ಆದರೆ ಬರುವ ಸಂದರ್ಭ, ಬರುವ ಕಾಲ, ನಾನು ನಿಂತ ಪ್ರದೇಶ ಇದು ರಾಜನೋಲಗ. ನಿಜವಾಗಿ ಒಂದು ಹಾಡಿನ ಯೋಗ್ಯತೆ ಎನ್ನುವುದು ಬಾಹ್ಯ ನೋಡಕ್ಕೆ ಗೊತ್ತಾಗುವುದು ಒಂದು ಉಪಮಾನದಿಂದ, ಇನ್ನೊಂದು ಓಲಗ ಚಾವಡಿಯಿಂದ. ಈ ಓಲಗ ಚಾವಡಿಯನ್ನು ನೋಡುವಾಗ ಕಣ್ತುಂಬುತ್ತಾ ಇದೆ, ಆಶ್ಚರ್ಯ ಎನಿಸುತ್ತಾ ಇದೆ. ಹೇಳಿಕೊಳ್ಳುವುದಕ್ಕೆ ದೊಡ್ಡ ನಾಡು ಈ ವಂಗ ಅಲ್ಲ. ಆದರೂ ಈ ಓಲಗ ಚಾವಡಿ ಎಷ್ಟು ಚಂದ! ಅಬ್ಬಬ್ಬಬ್ಬಬ್ಬಬ್ಬ! ಆ ಸೂರ್ಯ ದೇವನ ಪ್ರಭೆಯ ಇಲ್ಲಿ ಮೈದಳೆದು ನಿಂತಿದೆಯೋ ಎನ್ನುವುದಾಗಿ ಭಾಸವಾಗ್ತಾ ಉಂಟು. ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದ್ರು ಮುತ್ತು ರತ್ನಗಳು ಚೆಲ್ಲಿ ಬಿದ್ದಿವೆ. ಕೇವಲ ಇತ್ತ ಸುತ್ತ ಮುತ್ತ ಮಾತ್ರ ಅಲ್ಲ, ಸಿಂಹಾಸನ, ಮಹಾರಾಜ ಏನುತ್ತಾ ಸ್ಥಳ ಎಷ್ಟು ಚಂದ ಇದು! ಅಬ್ಬಬ್ಬ! ಮೃಗರಾಜ ಪೀಠ. ಆ ಕಡೆ ಈ ಕಡೆ ಬಾಯಿ ತೆರೆದು ಕುಳಿತಿದ್ದಾವೆ ಎರಡು ಸಿಂಹಗಳು, ಅದರ ಸುತ್ತಮುತ್ತ ಮುತ್ತು ರತ್ನಗಳು. ಸಿಂಹಾಸನವನ್ನು ನೋಡುವಾಗಲೇ ಏರ್ಬೇಕು ಅಂತ ಅನಿಸ್ತದೆ. ಬೇಡ. ಯಾಕೆ? ನನಗೆ ಬೇಕಾದದ್ದು ಈ ಮುತ್ತು, ಈ ರತ್ನ ಅಲ್ಲ. ರತ್ನಾವತಿ ಎನ್ನುವಂತಹ ರತ್ನ, ರತ್ನಾವತಿಯ ಮುತ್ತು, ಕನ್ಯಾಮಣಿ ಅಲ್ವಾ? ಅವಳು ಹೇಳಿರ್ಬೋದು. ಹುಡುಕುತ್ತಾ ಹುಡುಕುತ್ತಾ ಸಾಕು. ಕನ್ಯೆ ರತ್ನಾವತಿ, ಕನ್ಯೆ ರತ್ನಾವತಿ, ಸ್ವರ್ಣ ಪಲ್ಲಂಗ ದೇವಿ, ಸ್ವರ್ಣ ಪಲ್ಲಂಗ ದೇವಿ. ಕನ್ಯೆ ರತ್ನಾವತಿ, ಕನ್ಯೆ ರತ್ನಾವತಿ, ಸ್ವರ್ಣ ಪಲ್ಲಂಗದಿ, ಸ್ವರ್ಣ ಪಲ್ಲಂಗದಿ, ಮುನ್ನ ವಿಶ್ವವಿಸುವುದು ನೋಡಿರಿ, ಮುನ್ನ ವಿಶ್ವವಿಸುವುದು ನೋಡಿರಿ. ಕನ್ಯೆ ರತ್ನಾವತಿ ಸ್ವರ್ಣ ಪಲ್ಲಂಗದಿ, ಮುನ್ನ
ಸ್ವರ್ಣ ಪಲ್ಲಗದಿ ಕನ್ಯೆ ರತ್ನಾವತಿ ಸ್ವರ್ಣ ಪಲ್ಲಗದಿ ಮುನ್ನ ವಿಶ್ವವಿದ್ಯಾಲಯ ಮುನ್ನ ರನ್ನದು ನಿದ್ರಾಗನೆ ಎನ್ನುವ ಸಖಿಯ ಸಿರಿ ರತ್ನಾವತಿಯನ್ನು ಹೊರಲೇಬೇಕೆಂಬ ಅಧಮ್ಯವಾಗಿರುವಂಥ ಆಶಯ. ಹಾಗಾಗಿಯೇ ರಾಜನ ಓಲಗವನ್ನು ಬಿಟ್ಟು ಉಪ್ಪರಿಗೆಯನ್ನು ಏರಿ 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 ಬಂದೆ. ಬರೀ ಉಪ್ಪರಿಗೆ ಅಲ್ಲ, ಇದು ನನ್ನದು ಉಪ್ಪರಿಗೆ. ಅದ್ಭುತವೇ ಅದ್ಭುತ. ಉಪ್ಪರಿಗೆಯನ್ನು ಏರಿ ಬಂದು ನೋಡ್ತಾ ಇದ್ದೇನೆ. ಅಬ್ಬಾ ಇವಳಯ್ಯ, ಇವಳಿಗಾಗಿ ಇಷ್ಟು ಹೋರಾಟ, ಇಷ್ಟು ಹೊಡೆದಾಟ. ಆದರೆ ಯಾವುದೇ ಇವಳಿಗೆ ಕಲ್ಪನೆ ಇಲ್ಲ ನನಗನ್ನಿಸುವುದು. ಇವಳು ಮಾತ್ರ ಹಾಗೂ ಹೆಣ್ಣು ಜಾತಿಯೇ ಹಾಗೂ. ನಾನು ಕೇಳಿದ್ದು, ದಣಿದು ಬಂದ ಗಂಡನಲ್ಲಿ ಕೆಲವು ಹೆಂಡರು ಕೇಳುವುದಂತೆ, ಹಾಯ್ ಇದು ಯಾಕೆ ಮಾತಾಡಲಿಲ್ಲ, ನಾನು ನಿಮ್ಮ ಹತ್ರ ಮಾತಾಡುವುದಿಲ್ಲ. ಆ ಗಂಡು ಇವತ್ತಿನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಹೇಗೆ ದುಡಿಯುವುದು ಅಂತ ದುಡಿದು ಸೋತು ಬಂದಿರ್ತಾರೆ. ಇವರಿಗೆ ಅದು ಯಾವುದು ಸಂಬಂಧ ಇಲ್ಲ. ಹೊಟ್ಟೆ ಸೀರೆ, ಹೊಟ್ಟೆ ತುಂಬ ಊಟ, ಒಳ್ಳೆ ನಿದ್ರೆ. ಬಹುಶಃ ಇವಳು ಅದೇ ಜಾತಿಯ. ಸುಪ್ಪತ್ತಿಗೆ ತಲೆ ಬಿಸಿ ಇಲ್ಲ, ಅಪ್ ಮಾಡಿ ಇಟ್ಟಿದ್ದದೆ. ಮಾಡಿ ಹಾಕೋರು ಬೇರೆ ಇದ್ದಾಗ ಯಾರಿಗೆ ತಲೆ ಬಿಸಿ ಇರ್ತದೆ. ಅವು ನಾವು ದುಡಿಬೇಕು, ನಾವು ತಿನ್ನಬೇಕು, ಸ್ವರ್ಗ ಕಾಣಬೇಕು. ಆಗ ಮಾತ್ರ ಸ್ವರ್ಗ ಎನ್ನುವಂತಹ ಶಬ್ದಕ್ಕೂ ಬೆಲೆ. ಈ ರೀತಿ ನಾವು ನಿತ್ಯ ಮಾಡಿದ್ರೆ ನಿತ್ಯಗೆ ಬೆಲೆ ಅಲ್ವಾ? ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿನಶ್ಯತಿ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಅಲ್ವಾ? ಆದ್ರೆ ಇವಳು ಹಾಗಲ್ಲ. ಹೋಯ್, ಇವಳು ಚಿಂತೆ ಅಂತೂ ಏರುವವಳಲ್ಲ, ಚಿಂತೆ ಅಂತೂ ದೇವರೇ ಇಲ್ಲ. ಸ್ವರ್ಗವನ್ನು ಕಾಣ್ತಾ ಇದ್ದಾಳೆ ನಿದ್ರೆಯಲ್ಲಿ. ಇವಳನ್ನು ಕಂಡಾಗ ನನ್ನ ಹೊಟ್ಟೆ ಅವರು ನನಗೂ ಈ ವಾತಾವರಣದಲ್ಲಿ ನಿದ್ದೆ ಮಾಡಬೇಕು ಅಂತ ಅನಿಸುವುದು. ಏನೇ ಆಗಲಿ ನಿದ್ರಾಂಗನೆಯ ತೋಳ ತೆಕ್ಕೆಯಲ್ಲಿ ಹಿತವಾಗಿ ಹಾಯಾಗಿ ಇಲ್ಲಿ ಮಲಗಿರುವಂತಹ ಇವಳ ಮುಖವನ್ನ ಒಮ್ಮೆ ನೋಡಲೇಬೇಕು. ಏನನ್ನು ಸುರಲಿ ಮಾನಿನಿಯ ಚೆಲ್ಲು ಆನಂದ ಪರಿಗೆ ಏನನು ಸುರಲಿ ಮಾನಿನಿಯ ಚಲು ಆನಂದ ಪರಿಗೆ ಏನನು ಸುರಲಿ ಮಾನಿನಿಯ ಚಲು ಆನಂದ ಪರಿಗೆ ಚಲು ಆನಂದ ಪರಿಗೆ ಚಲು ಆನಂದ ಪರಿಗೆ ಮದ ಗಜಯಾನೆ ಮದ ಗಜಯಾನೆ ಯಾನೆ ಮದ ಗಜಯಾನೆ ಮದ ಗಜಯಾನೆ जयाने जयाने जयाने
ಈ ನಿತಂಬಿನಿಗೆ ಸೇನೆಯಧಿಪತಿ ಸೇನೆಯಧಿಪತಿ ಬಾಲದಿಸುತ್ತ ಈ ನಿಟ್ಟಿಲದಿ ಸಾನುರಾಗದು ತಾನೆ ಮೆರೆಯುತ್ತ ಪೂರ್ಣಗಳೆಯ ಸಾನುರಾಗ ಸಾನುರಾಗ ಸಾನುರಾಗದು ತಾನೆ ಮೆರೆಯುತ್ತ ಪೂರ್ಣಗಳೆಯ ಇದಕ್ಕನುಮಾನವಿಲ್ಲ ಅನುಮಾನವಿಲ್ಲ ಅನುಮಾನ ಇಲ್ಲ ಇದೇ ಇದಕ್ಕನುಮಾನವಿಲ್ಲ ಇದೇನು 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 ಹಾಗೆ ನೂನಗೊಂಡಿವೆ ಹೀನಿಸುತ್ತಲ ಏಣದರನು ಏದುರು ಸುರಲಿ ಏದುರು ಸುರಲಿ ಏದುರು ಸುರಲಿ ತೋರಿದೆಯ ಚೆಲು ಆನಂದದ ಪರಿಗೆ ಚೆಲು ಆನಂದದ ಪರಿಗೆ ಮತಗ ಜಯಾನೆ ಕೋಕಿಲಗಾನೆ ಸತಿಯ ಸತಿಗೆ ಸತಿಯ ಏನನ್ನು ಸುರಲಿ ಮಾವಿನಿಯಲು ಆನಂದದ ಪರಿಗೆ ಆನಂದದ ಪರಿಗೆ ಮದಗ ಜಯಾನೆ ಕೋಗಿಲಗಾನೆ ಸತಿಯ ನೂತನ ಮತ್ತೊಡು ಸೇನೆ ಅಧಿಪತಿ ನಿಖಿಲದಿ ಸಾಧುರಾಗದ ಪೂರ್ಣ ಕಳೆಯ ಇದಕ್ಕನು ಮಾನವಿಲ್ಲ ಅನುಮಾನವಿಲ್ಲ ಅನುಮಾನವಿಲ್ಲ ಇದೇನೆನಲು ಹಾಗೆ ಮಾನವಗೆ ಏನೆ ಕೊಡುವಂತೆ ಈ ಬಳ್ಳಿಗಳು ನೂತನಗೊಳ್ಳಿವೆ ಈ ಸುತ್ತಲ ಏಣ ತರನನ್ನು ಏನಿಸುಲಿ ಏನೋ ಮುಸುಕನ್ನು ಒಮ್ಮೆ ಸರಿಸಿದೆ. ಇವಳಿಗೆ ಗೊತ್ತೇ ಆಗಲಿಲ್ಲ. ಯಾಕೆ? ಗಾಢ ನಿದ್ದೆ. ನಾವು ಕೇಳಿದ್ವಿ ಒಳ್ಳೆ ನಿದ್ದೆ ಏನಂದ್ರೆ ಅರ್ಥ ಒಳ್ಳೆ ಸಾವು ಅಂತ. ಸಾವು ಬೇಸರದ ಸಂಗತಿ. ಒಳ್ಳೆ ಸಾವು ಅಂದ್ರೆ ಯಾವುದು? ನಮ್ಮನ್ನೇ ನಾವು ಮರೆಯುವುದು. ಇವಳು ಹಾಗೆ ಮರೆತಿದ್ದಾಳೆ. ಆದರೆ ಇವಳ ಮುಖವನ್ನು ಕಾಣುವಾಗ ನನ್ನನ್ನು ನಾನು ಮರಿತಾ ಇದ್ದೇನೆ. ನಕ್ಷತ್ರ ಮಂಡಲದ ನಡುವೆ ಗುಡುಗಳ ನಡುವೆ ಶೋಭಿಸುವ ಆ ಉಡುಪತಿ ಚಂದ್ರ ಆಕಾಶದಲ್ಲಿ ಹೋಗಿದ್ದಾನೆ. ಹೌದು,
ಅದಕ್ಕಾಗಿ ಮೇಲೆ ಬಂದಿದ್ದಾನೆ ಆ, ನೇರ ಇವಳ ಮುತ್ತಿನ ಮೇಲೆ ಬಂದಿದ್ದಾನೆ. ಹಾಗಾಗಿ ಫಳ 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 ಹೊಳಿತಾ ಇದ್ದಾಳೆ ರಂಬೆ ಊರ್ವಶಿ ಮೇಲಕ್ಕೆ ಮತ್ತೊಮ್ಮೆ ಹೀಗೆ ಸ್ವರ್ಗದ ನಾರಿಯರನ್ನು ಮೀರುವ ತೆರದ ಸೊಬಗನ್ನು ತೋರಿಸ್ತಾ ಇದ್ದಾಳೆ. ಏನನ್ನು ಸೂರನಿ ಮಾನಿನಿಯ ಚೆಲುವು ಆನಂದದ ಬಗೆಗೆ ಆ ಮುಖ ಎನ್ನುವುದು ಅರವಿಂದ ಹೌದಪ್ಪ. ಬಂಗಾರದ ಹಣೆ, ಗಿಲ್ಲಿನಂತ ಹುಬ್ಬು, ಮೀನಿನಂತ ಕಣ್ಣು, ಸಂಪಿಗೆಯಂತ ಮೂಗು, ಆ ತುಟಿಯ ಹಲ ಬೆರಿತ ತೊಂಡೆ ಹಣ್ಣು, ಆ ಹಲ್ಲ ದಾಳಿಂಬೆಯ ಬೀಜ, ಪುತ್ರ ಸೊಂಟ, ಅದೆಲ್ಲ ಹೇಳುವುದಲ್ಲ, ಅದೆಲ್ಲ ಅನುಭವಿಸುವುದು. ಹಾಗಿದ್ರೆ ಈ ರೀತಿಯಾಗಿರುವಂತಹ ಸೃಷ್ಟಿ ಮಾಡಿದವ ಯಾರು? ಆ ಬ್ರಹ್ಮ. ಅವನ ಕುರಿತಾಗಿ ಒಂದು ಮಾತುಂಟಲ್ಲ, ಏನದು? ಭೇದ ಬಿಜ್ಜಗ ಈ ತರುಣಿಯನು ಸಾದರದಿ ನಿರ್ಮಿಸಿದ ವೇದ ಬಿಜ್ಜಗ ಭೇದ ಬಿಜ್ಜಗ ಈ ತರುಣಿಯನು ಸಾದರದಿ ನಿರ್ಮಿಸಿದ ಹೌದೇ ಹೌದು. ಈ ತರುಣಿಯನು ಸಾದರದಿ ನಿರ್ಮಿಸಿದ ಇದಕ್ಕಪವಾದ ಇಲ್ಲ ನಿಶ್ಚಯವೂ ಇದಕ್ಕಪವಾದ ಇಲ್ಲ ನಿಶ್ಚಯವೂ ಕರಿ ಕುಂಬ ಕುಚೆಯುಗೆಯ ಕರಿ ಕುಂಬ ಕುಚೆಯುಗೆಯ ಮೋದದಲ್ಲಿ ಒಯ್ಯುತ್ತ ಮದುವೆಯ ನಾನಾದೆ ಎಂದೋನೇ ಎಷ್ಟು ಸಂತೋಷ ಆಗುವುದಪ್ಪ. ಕರಿ ಕುಂಬ ಕುಚಯುಗೆಯ ಮೋದದಿ ಒಯ್ಯುತ್ತಲೇ ಮದುವೆಯ ನಾನಾದೆ ಎಂದೊಡೆ ಎನ್ನ ಭಾಗ್ಯಕ್ಕೆ ವೇದಿನಿಯೊಳ್ ಎಣೆಯಿಲ್ಲ ಕರಿಗುಂಬ ಕುಜಯುಗೆಯ ಮೋದದಿಂದೊಯ್ಯುತ್ತಲೇ ಮದುವೆಯ ನಾನಾದೆ ಎಂದೊಡೆ ಎನ್ನ ಭಾಗ್ಯಕ್ಕೆ ವೇದಿನಿಯೊಳೆನೆಯಿಲ್ಲ ಭೇದ ಬಿಜ್ಜಗ ಈ ತರುಣಿಯನು ಸಾದರದಿ ನಿರ್ಮಿಸಿದ ಇದಕ್ಕಪವಾದ ಇಲ್ಲ ನಿಶ್ಚಯವೂ ಅಂಡಜ ಪಿಂಡಜ ಉದ್ವಿಜ ಶ್ವೇತಜ ಎನ್ನುವಂತ 4 ಬಗೆಯ ಸೃಷ್ಟಿಯನ್ನ ಬ್ರಹ್ಮದೇವ ಮಾಡ್ತಾನಂತೆ. ಹಾಗೆ ಸೃಷ್ಟಿ ಮಾಡಿದಂತ ಬ್ರಹ್ಮನ ಸೃಷ್ಟಿಯಲ್ಲಿ ಒಂದಲ್ಲ ಒಂದು ನ್ಯೂನತೆ ಎನ್ನುವುದು ಇದ್ದೇ ಇರ್ತದೆ. ಹಾಗಾಗಿ ಅವನನ್ನ ಭೇದ ಬಿಜ್ಜಗ ಅಂತ ಕರೆಯುವುದು. ಆ ಭೇದ ಬಿಜ್ಜಗ ಅತಿಯಾದ ಸಮಯವನ್ನು ತೆಗೆದುಕೊಂಡು ಒಂದೊಂದೇ ಅಂಗವನ್ನು ಸೃಷ್ಟಿ ಮಾಡಿ ಒಟ್ಟುಗೂಡಿಸಿ ಚೆಲುವಿನ ಚಿತ್ತಾರವನ್ನಾಗಿಸಿ ಧರೆ ಇಳಿಸಿದನು ಎನ್ನುವ ಹಾಗೆ ಈ ರತ್ನಾವತಿಯ ರೂಪ ನನ್ನನ್ನು ಸೆಳೆಯುತ್ತಾ ಇದೆ. ಇವಳನ್ನು ಬಿಟ್ಟು ಇನ್ಯಾವ ಹೆಣ್ಣನ್ನು
ನಾನು ಹೊಂದಲೇಬಾರದು. ಮದುವೆಯಾದರೆ ಇವಳನ್ನೇ ಮದುವೆಯಾಗಬೇಕು ಎನ್ನುವಂತಹ ಆ ನನ್ನ ಅಂತರಂಗ ತಿಳಿಯುತ್ತಾ ಇದೆ. ಏನು ಮಾಡಲಿ, ಅವಳನ್ನು ಏಳಿಸಲ ನಿದ್ರಾಭಂಗ ಮಹಾಪಾಪ. ಎಷ್ಟಂದ್ರೂ ನನ್ನ ಹೆಂಡತಿ ಆಗುವಳಲ್ವ. ಹಾಗಿದ್ರೆ ಸರಿ, ಆ ಬಂಗಾರದ ಪಲ್ಲಂಗವನ್ನು ಏರಿರುವಂತ ಇವಳನ್ನ ಪಲ್ಲಂಗ ಸಮೇತವಾಗಿ ಎತ್ತುಕೊಂಡು ನನ್ನ ನಾಡಿಗೆ ಕರೆದುಕೊಂಡು ಹೋಗಿ ಅವಳನ್ನು ನಾನು ಮದುವೆಯಾದೆ ಅಂತಾದರೆ ನನ್ನ ಭಾಗ್ಯಕ್ಕೆ ಎಣೆಯುಂಟೆ? ಇಲ್ಲ. 14 ಲೋಕದಲ್ಲಿಯೂ ನನ್ನ ಭಾಗ್ಯಕ್ಕೆ ಎಣೆ ಇಲ್ಲ. ತಡ ಯಾಕೆ? ಈ ಮಾನಿನಿ ಬಳಿಯನ್ನ ಕರೆದುಕೊಂಡು ಸಾಗಿಬಿಡುತ್ತೇನೆ.